ನಮ್ಮ ದೇಶದ ಹಿರಿಯ ನಾಯಕರು, ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ದೇಶದಲ್ಲಿ ಬೇರೆ ಬೇರೆ ಪದವಿಯನ್ನು ಅಲಂಕರಿಸಿ ಕೇಂದ್ರ ಸಚಿವರಾಗಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಗವರ್ನರ್ ಆಗಿ ತನ್ನದೇ ಆದಂಥ ಕೊಡುಗೆಯನ್ನು, ತನ್ನದೇ ಆದಂಥ ಚಿಂತನೆಯನ್ನು ದೇಶಕ್ಕೆ ಕೊಟ್ಟಂತ ಒಬ್ಬ ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಕರ್ನಾಟಕದ ಬಗ್ಗೆ ಅವ್ರದೇ ಆದಂಥ ಕನಸಿತ್ತು. ಬೆಂಗಳೂರನ್ನ ಐಟಿ ಸಿಟಿ, ಬಿಟಿ ಸಿಟಿ ಮಾಡಬೇಕನ್ನುವಂಥ ಕನಸಿತ್ತು. ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ಕೊಡುಗೆಯನ್ನು ಕೊಟ್ಟಂತ ರಾಜಕಾರಣಿ ಅದು ಎಸ್.ಎಂ. ಕೃಷ್ಣ ಅವರು. ಯಾವುದೇ ಹಗರಣಗಳ ಕಹಿ ಇಲ್ಲದೇನೆ ಎಲ್ಲರನ್ನ ಒಟ್ಟಿಗೆ ತಗೊಂಡೋಗಿ ಎಲ್ಲ ಪಕ್ಷದವರನ್ನು ಕೂಡ ಗೌರವಿಸ್ತಿದ್ದಂಥವರು ಎಸ್.ಎಂ. ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ. ಹಲವಾರು ಸಂಕಷ್ಟಗಳು ಅವರ ಸಂದರ್ಭದಲ್ಲಿ ಎದುರಾದವು. ಮುಖ್ಯವಾಗಿ ವೀರಪ್ಪನ ಕೇಸ್ ಇರ್ಬೋದು, ಇಂಥದ್ದು ಎಲ್ಲವನ್ನು ಕೂಡ ಸಹರ್ಷದಿಂದ ನನ್ನದೇ ಕ್ಷೇತ್ರದಲ್ಲಿ ಅವರು ವಾಸ ಇದ್ರು. ಹೆಮ್ಮೆ ನಮಗೆ. ಎಲ್ಲ ಸಂದರ್ಭದಲ್ಲಿ ಕೂಡ ಅವರ ಆಶೀರ್ವಾದವನ್ನು ನಾನು ಪಡ್ಕೊತಾ ಇದ್ದೆ. ಅವರ ಮನೆಯವರ ಆಶೀರ್ವಾದವನ್ನ, ಅಮ್ಮನವರ ಆಶೀರ್ವಾದವನ್ನ ಪಡ್ಕೊತಾ ಇದ್ದೆ. ಹಲವಾರು ಸಂದರ್ಭದಲ್ಲಿ ಆ ಮನೆಯಲ್ಲಿ ನಾವು ಭೇಟಿ ಮಾಡಿದ್ವಿ. ಇವತ್ತು ಅವರ ಪಾರ್ಥಿವ ಶರೀರ ಅಲ್ಲಿ ಇದೆ. ಅದಕ್ಕಾಗಿ ನಾನು ಕೂಡ ಹೋಗಿ ಪಾರ್ಥಿವ ಶರೀರದ ದರ್ಶನವನ್ನು ಪಡಿಬೇಕು ಅನ್ನೋದ ಕಾರಣಕ್ಕಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಖಂಡಿತವಾಗಿ ಇವತ್ತು ಅವರ ದರ್ಶನವನ್ನು ಮಾಡಿ ನಾನು ಪಾರ್ಲಿಮೆಂಟಿಗೆ ವಾಪಸ್ಸು ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತ ಶಕ್ತಿ ಸಿಗಲಿ ಅನ್ನುವಂಥ ಪ್ರಾರ್ಥನೆಯನ್ನ ನಾನು ದೇವರ ಹತ್ರ ಮಾಡ್ತಾ ಇದ್ದೀನಿ. ಮೇಡಮ್, ನೀವು ಕೂಡ ರಾಜಕಾರಣಿ, ಅವರು ಕೂಡ ರಾಜಕಾರಣದಲ್ಲಿ ಇದ್ದವರು. ಅವರ ರಾಜಕೀಯ ಒಡನಾಟ ಅಥವಾ ನಿಮಗೆ ಯಾವಾಗಾದರೂ ಅವರು ಗೈಡ್ ಮಾಡಿದ್ದು ಆ ಥರ ಸನ್ನಿವೇಶಗಳು ನೆನಪು ಮಾಡ್ಕೋಬೋದು? ಖಂಡಿತವಾಗಿ. ಅವರು ನಾನು ಮಂತ್ರಿ ಆದ ತಕ್ಷಣ ತುಂಬಾ ಖುಷಿ ಪಟ್ಟಿದ್ರು. ಕರ್ನಾಟಕದಲ್ಲಿ ಮಂತ್ರಿ ಆದಾಗ, ಇಂಧನ ಸಚಿವೆ ಇದ್ದಾಗ, ಗ್ರಾಮೀಣಾಭಿವೃದ್ಧಿ ಇದ್ದಾಗ ನನ್ನನ್ನು ಮನೆಗೆ ಕರೆಸ್ಕೊಂಡು, ಒಬ್ಳು ಯುವತಿ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ, ಈ ರೀತಿ ಮಾಡಬೇಕು ಅನ್ನುವಂಥ ಬೇರೆ ಬೇರೆ ಸಲಹೆಗಳನ್ನು ಅವ್ರು ಕೊಟ್ಟಿದ್ರು. ಅವರು ವಿದೇಶಾಂಗ ಸಚಿವರಿದ್ದಾಗ ಕೂಡ ನಾನು ಅವರನ್ನು ಭೇಟಿಯಾಗಿದ್ದೆ, ಹಲವಾರು ಬಾರಿ ಭೇಟಿಯಾಗಿದ್ದೆ. ಯಾಕಂದ್ರೆ ನಾನು ಅವತ್ತು ಮಾನಸ ಸರೋವರ ಕೈಲಾಸ ಯಾತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲೇನೋ ಜನಕ್ಕೆ ತೊಂದರೆ ಆಗ್ತಾ ಇದೆ, ಭಾರತೀಯರಿಗೆ ಶೌಚಾಲಯದ ಕೊರತೆ ಇದೆ, ವಸತಿಯ ಕೊರತೆ ಇದೆ, ದಾರಿಯಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ಅವರಿಗೆ ಗಮನಕ್ಕೆ ತಂದಾಗ ವಿಶೇಷವಾಗಿ ಸ್ಪಂದನೆ ಕೊಟ್ಟು, ಅದಕ್ಕಾಗಿ ಅವತ್ತಿನ ಚೀನಾ ಸರ್ಕಾರವನ್ನ ಸಂಪರ್ಕ ಮಾಡಿ ಭಾರತೀಯರಿಗೆ ವಿಶೇಷ ಆದ್ಯತೆಯನ್ನು ಕೊಡಬೇಕನ್ನುವಂಥದ್ದಕ್ಕೆ ಅವರು ವಿಶೇಷ ಒತ್ತನ್ನು ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಆವಾಗ ನಾನು ಕರ್ನಾಟಕದಲ್ಲಿದ್ದೆ, ನಾನು MP ಆಗಿರಲಿಲ್ಲ. ಆದರೂ ಕೂಡ ಅದಕ್ಕೆ ವಿಶೇಷ ಒತ್ತು ಕೊಟ್ಟು ನನ್ನನ್ನು ಡೆಲ್ಲಿ ಕರೆಸ್ಕೊಂಡು, ಅವರ ಮನೆಯಲ್ಲೇ ಕೂರಿಸ್ಕೊಂಡು, ಅಧಿಕಾರಿಗಳನ್ನು ಕರೆಸಿ ಮಾತಾಡಿ ಅದಕ್ಕೆ ಪರಿಹಾರವನ್ನು ಕೊಡಿಸುವಂತ ಒಂದು ಪ್ರಯತ್ನವನ್ನ ಅವತ್ತಿನ ಸಂದರ್ಭದಲ್ಲಿ ವಿದೇಶಾಂಗ ಸಚಿವರಾಗಿ ಅವರು ಮಾಡಿದ್ರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.